ನಿತ್ಯ ಲೇಟೆಸ್ಟ್ ಅಪ್ಡೇಟ್ಸ್ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ TV5 ಏನು ಹೇಳಿತ್ತು, ಕೆಲವು ಗ್ರಾಮ್ನಷ್ಟು ಮಣ್ಣನ್ನು ಶವ ಸಿಕ್ಕಂಥ ಅಥವಾ ಗುಂಡಿ ಕೆಲವು ID ಕಾರ್ಡ್ ಸಿಕ್ಕಂಥ ಜಾಗದಲ್ಲೂ ಕೂಡ ಕೆಲವು ಕಲೆಕ್ಟ್ ಮಾಡ್ಕೊಂಡು ಕಳಿಸ್ತಾ ಇದ್ದಾರೆ. ಕೆಲವು ಕಡೆ ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಆನಂತರದಲ್ಲಿ ಡೆಬಿಟ್ ಕಾರ್ಡ್ ಸಿಕ್ಕಿದೆ, ಹರಿದ ರವಿಕೆ ಸಿಕ್ಕಿತು ಅಂತೆಲ್ಲ ಮಾಹಿತಿ ಇತ್ತು. ಇವತ್ತು ಈ ಪಾಯಿಂಟ್ ನಂಬರ್ 6ರಲ್ಲಿ ಮೂಳೆ ಸಿಕ್ಕ ಮೇಲೆ SIT ಏನೇನು ಮಾಡ್ತಾ ಇದೆ ಅಲ್ಲಿ ಬೆಲ್ಜಿಯಂ ಶಫರ್ಡ್ ಅಂತೇಳಿ ನಾವು ಅದರ ಬಹಳಷ್ಟು ವಿವರಗಳನ್ನು ಗಮನಿಸ್ತಾ ಹೋದ್ರೆ ಅದರ ರಮಕಾಂತ್, ಹೌದು, ಕೊನೆಗೂ ಕೂಡ ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈಗಾಗಲೇ ಒಂದಿಷ್ಟು ಮೂಳೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಸಂಬಂಧಪಟ್ಟ ಹಾಗೆ ಆ ಫಾರೆನ್ಸಿಕ್ ವೈದ್ಯರು ಕಾರ್ಯಾಚರಣೆಯನ್ನು ಕೂಡ ತೀವ್ರಗೊಳಿಸ್ತಾ ಇದ್ದಾರೆ. ಈಗಾಗಲೇ ಒಂದಿಷ್ಟು ಎಲುಬುಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ. ಇನ್ನಷ್ಟು ಒಂದು ಸ್ಯಾಂಪಲ್ಸ್ಗಳಿಗೋಸ್ಕರ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇಷ್ಟೊತ್ತು ಕೂಡ ಓಪನ್ ಸ್ಪೇಸಲ್ಲಿ ಅದನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಮಹಜರು ಮಾಡುವಂಥ ಕಾರಣದಿಂದಾಗಿ ಆ ಒಂದು ಸ್ಥಳಕ್ಕೆ ಪರದೆಯನ್ನು ಹಾಕಿರುವಂಥದ್ದನ್ನು ನಾವು ಗಮನಿಸಬಹುದು. ಇದೇ ಸ್ಥಳದಿಂದ ನಮಗೂ ಕೂಡ ಕಾಣಿಸ್ತಾ ಇತ್ತು ಅಧಿಕಾರಿಗಳು ಯಾವ ಥರ ಅದನ್ನು ಸ್ಯಾಂಪಲ್ಗಳನ್ನೆಲ್ಲ ಪ್ರಿಸರ್ವ್ ಮಾಡ್ತಾ ಇದ್ರು, ಅದನ್ನು ಯಾವ ಥರ ಕ್ರೋಢೀಕರಿಸ್ತಾ ಇದ್ರು ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ಅಧಿಕಾರಿಗಳು ಕೂಡ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಮತ್ತು ಫಾರೆನ್ಸಿಕ್ ವೈದ್ಯರು ಕೂಡ ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು. ಆ ಸ್ಕ್ರೀನಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಏನೋ SP ದಯಾಮ ಈ ಪ್ರಕರಣದ ಒಂದು ತನಿಖಾಧಿಕಾರಿ ಏನಿದ್ದಾರೆ ಅವರು ಕೂಡ ಅನಾಮಿಕನ ಜೊತೆಗೆ ಇನ್ನಷ್ಟು ಒಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ಆಳಕ್ಕೆ ಏನಾದರೂ ಹೋಗಬೇಕಾ, ಇಷ್ಟೊತ್ತು ಹಿಟಾಚಿಯನ್ನು ಕೂಡ ಬಳಸಲಾಗ್ತಾ ಇತ್ತು. ಈಗಾಗಲೇ ಮೂಳೆಗಳು ಸಿಕ್ಕ ಕಾರಣದಿಂದಾಗಿ ಅಧಿಕಾರಿಗಳು ಕೂಡ ಒಂದು ಹಂತಕ್ಕೆ ದೃಢಪಟ್ಟುಕೊಂಡಿದ್ದಾರೆ. ಅಂದರೆ ಈ ಅನಾಮಿಕ ಏನು ಒಂದು ಆರೋಪವನ್ನು ಮಾಡ್ತಾ ಇದ್ನೋ, ನಾನು ಇಷ್ಟೆಲ್ಲ ಶವಗಳನ್ನು ಹೂತಿದ್ದೀನಿ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ನೋ ಅದು ನಿಜ ಅನ್ನುವಂಥದ್ದನ್ನು ಅಧಿಕಾರಿಗಳು ಈಗ ಪೂರ್ಣ ಪ್ರಮಾಣವಾಗಿ ನಂಬಿದ್ದಾರೆ. ಹಾಗಾಗಿ ಆತ ಹೇಳಿದ ರೀತಿಯಲ್ಲಿ ಇನ್ನೇನಾದರೂ ಆಳಕ್ಕೆ ಹೋಗಬೇಕಾ ಅಥವಾ ಇನ್ನಷ್ಟು ಡಿಗ್ ಮಾಡಬೇಕಾ ಅನ್ನುವಂಥ ರೀತಿಯಲ್ಲೂ ಕೂಡ ಆತನೊಂದಿಗೆ ಸಮಾಲೋಚನೆಯನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ಮತ್ತು ರಮಕಾಂತ್, ಈಗ ನಡೀತಾ ಇರುವಂಥದ್ದು ಒಂದು ಸ್ಥಳ ಮಹಜರು. ಅಧಿಕಾರಿಗಳು ಬಹಳ ಸಮಯದ ಹಿಂದೆ ಒಂದು 3/4 ಗಂಟೆಯ ಹಿಂದೆಯಷ್ಟೇ ಅಲ್ಲಿ ಅಧಿಕಾರಿಗಳಿಗೆ ಆ ಮೂಳೆಗಳು ಪತ್ತೆಯಾಗಿತ್ತು. ಆ ಮೂಳೆಗಳು ಪತ್ತಾದ ಬಳಿಕ ಅದನ್ನು ಕ್ರೋಢೀಕರಿಸಿಕೊಂಡು FSL ಲ್ಯಾಬ್ಗೆ ಕಳಿಸುವಂತಹ ಘಟನೆಗಳು ಕೂಡ ನಡೀತಾ ಇತ್ತು. ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರ ಜೊತೆಗೂ ಕೂಡ ಸಮಾಲೋಚನೆ ನಡೀತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಅಂದರೆ ಈಗ ನಡೀತಾ ಇರುವಂಥದ್ದು ಸ್ಥಳ ಮಹಜರು ನಡೆದ ಬೆನ್ನಲ್ಲೇ ಇನ್ನು ಮುಂದಕ್ಕೆ ಇನ್ನಷ್ಟು ಅಂಗಾಂಗಗಳೇನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಲಭ್ಯವಾಗಬೇಕಾಗಿದೆ. ಈಗಾಗಲೇ ಒಂದಿಷ್ಟು ದೇಹದ ಭಾಗದ ಅಸ್ಥಿಪಂಜರದ ಒಂದಿಷ್ಟು ಮೂಳೆಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಬುರುಡೆ ಸಿಗುತ್ತಾ, ಅಂದರೆ ಅಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಕೂಡ ಬಹಳ ಅವಶ್ಯಕ ವಾಗಿರುತ್ತೆ. ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪಗಳು ಇದ್ರೂ ಕೂಡ ಆತ ಹೂತಿದ್ದಂತಹ ವ್ಯಕ್ತಿ ಅದು ಗಂಡೋ ಹೆಣ್ಣೋ ಅಥವಾ ಎಷ್ಟು ವರ್ಷದ ಹಿಂದೆ ಅವರು ಸಾವಿಗೀಡಾಗಿದ್ರು, ಅವರ ಸಾವಿಗೆ ನಿಖರವಾಗಿರುವಂತಹ ಕಾರಣ ಏನು, ಅವರಿಗೆ ಎಷ್ಟು ವಯಸ್ಸು, ಇದೆಲ್ಲ ಮಾಹಿತಿ ಸಿಗಬೇಕು ಅಂದರೆ ಅಲ್ಲಿ ಬುರುಡೆ ಪತ್ತೆ ಆಗಬೇಕು. ಹಾಗಾಗಿ ಆ ಬುರುಡೆಗೋಸ್ಕರ ಶೋಧ ನಡೀತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಆ ಕೂಲಿ ಆಳುಗಳು ಯಾರೆಲ್ಲ ಇದ್ದಾರೋ ಅವರಿಗೆ ಇನ್ನಷ್ಟು ಡಿಗ್ ಮಾಡೋದಕ್ಕೆ ಹೇಳಿದ್ದಾರೆ. ಅವಶ್ಯಕತೆ ಬಿದ್ದಲ್ಲಿ ಅರ್ತ್ ಮೂವರನ್ನು ಕೂಡ ಯೂಸ್ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದು. ಮತ್ತು ನದಿಯ ಬದಿಯಲ್ಲೇ ಈ ಒಂದು ಜಾಗ ಇರೋ ಕಾರಣದಿಂದಾಗಿ ನೀರಿನ ಹೊರತೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಖಾಲಿ ಮಾಡೋದಕ್ಕೆ ಡೀಸೆಲ್ ಪಂಪ್ಗಳನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ. ಮತ್ತು ಈಗಾಗಲೇ ಸಿಕ್ಕಿರುವಂತಹ ಒಂದು ಮೂಳೆಗಳು ಏನಿದೆಯೋ ಅದನ್ನು ತ್ವರಿತವಾಗಿ FSLಗೆ ರವಾನೆ ಮಾಡುವಂಥದ್ದು ಮತ್ತು ಅದನ್ನು ಪ್ರಿಸರ್ವ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ನಾವು ದೃಶ್ಯದಲ್ಲಿ ನೋಡಬಹುದು, ಪರದೆಯನ್ನು ಕಟ್ಟಿದ್ದಾರೆ. ಯಾಕಂದರೆ ಮುಂದಿನ ಮಹಜರು ಪ್ರಕ್ರಿಯೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರದೆ ಮತ್ತು ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತನ ಬಳಿ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದನ್ನು ಕೂಡ ನಾವು ನೋಡಬಹುದು. ನಿಮ್ಗೆ ಏನಾದರೂ ನೆನಪಿದೆಯಾ, ಯಾರ ಶವ ಇದು, ಪ್ರಮುಖವಾಗಿ ಅವರು ಗಂಡು ಹೆಣ್ಣು ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿ ಪಡಿತಾ ಇದ್ದಾರೆ. ಮತ್ತು ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳು, ಯಾಕಂದರೆ ಈ ವ್ಯಕ್ತಿ ಮೊದಲೇ ಅವರ ಪಶ್ಚಾತ್ತಾಪ ಪತ್ರದಲ್ಲೂ ವಿಚಾರವನ್ನು ಉಲ್ಲೇಖ ಮಾಡಿದ್ದ. ಅಂದರೆ ನಾನು ಈ ಶವವನ್ನು ಹೂಳುವಂಥ ಸಂದರ್ಭ, ಶವವನ್ನು ಒಂದು ಕಡೆ ಹೂತ್ರೆ ಇನ್ನೊಂದು ಕಡೆಯಿಂದ ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೂಡ ನಾನು ಹೂತು ಹಾಕ್ತಾ ಇದೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಈಗ ಹಿಟಾಚಿಯನ್ನು ಕೂಡ ಬಳಸ್ತಾ ಇರುವಂಥದ್ದನ್ನು ನೋಡ್ಬೋದು. ರಮಕಾಂತ, ಲೈವ್ ಆಗಿ ನಮ್ಮ ಕ್ಯಾಮರಾ ಪರ್ಸನ್ ಕೃಪೇಶ್ ಅದನ್ನು ತೋರಿಸ್ತಾ ಇದ್ದಾರೆ. ಹಿಟಾಚಿಯನ್ನು ಬಳಸಿ ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಂದರೆ ಅಧಿಕಾರಿಗಳಿಗೆ ಸ್ಪಷ್ಟವಾಗ್ತಾ ಇದೆ ಇನ್ನಷ್ಟು ಅಲ್ಲಿ ಅಸ್ಥಿಪಂಜರದ ಕುರುಹುಗಳು ಇದೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ತೀವ್ರಗೊಳಿಸುವಂತಹ ರೀತಿಯಲ್ಲಿ ಅವರು ಮಿನಿ ಹಿಟಾಚಿ ಎರ್ತ್ ಮೂವರನ್ನು ಯೂಸ್ ಮಾಡಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಅವರು ಏನು ಸಾರಿಸಿರುವಂತಹ ಮಣ್ಣಿದೆಯೋ, ಅಂದರೆ ಮಣ್ಣನ್ನು ಕೂಡ ಸಾರಿಸುವಂಥದ್ದನ್ನು ನಾವು ನೋಡಬಹುದು. ಅದನ್ನು ಫಿಲ್ಟರ್ ಮಾಡುವಂಥದ್ದನ್ನು ಕೂಡ ನೋಡ್ಬೋದು. ಅಲ್ಲೇನಾದರೂ ಮೂಳೆಗಳ ಅಂಶ, ಅಂದರೆ ಕ್ಯಾಲ್ಸಿಯಂ ಅಂಶ ಏನಾದರೂ ಸಿಗುತ್ತಾ ಅದರಲ್ಲಿ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ 1 ಇಂಚು 1 ಹಿಡಿ ಮಣ್ಣನ್ನು ಬಿಡದೆ ಅದನ್ನು ಪ್ರಿಸರ್ವ್ ಮಾಡುವಂಥದ್ದನ್ನು ನಾವು ಕೂಡ ನೋಡಿದ್ವಿ. ಇದರೊಂದಿಗೆ ಈಗ ಮತ್ತಷ್ಟು ಅವರಿಗೆ ಅದರ ಒಂದು ಕುರುಹು ಸಿಗುವಂಥ
ಇರುವಂತದ್ದು ಕೂಡ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಹಿಟ್ಯಾಚಿಯನ್ನ ಬಳಸಿ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಸರಿಸುಮಾರು 3 ರಿಂದ 4 ಅಡಿವರೆಗೂ ಹೋಗಿತ್ತು. 2-3 ಅಡಿಯ ಒಳಗಡೆ ಈ ಮೂಳೆಗಳು ಪತ್ತೆಯಾಗಿತ್ತು. ಏನಾದರೂ ಪ್ರಾಕೃತಿಕ ವಿಕೋಪದಿಂದ ಅಥವಾ ಏನಾದರೂ ಮಣ್ಣು ಜರಿದಿರುವಂಥದ್ದು ಬೇರೆ ಬೇರೆ ಕಾರಣದಿಂದಾಗಿ ಆ ಅಸ್ಥಿಪಂಜರದ ಏನು ಅವಶೇಷಗಳು ಮಣ್ಣಿನ ಅಡಿ ಹೋಗಿರುವಂಥ ಸಾಧ್ಯತೆಗಳು ಇದೆ, ಅಥವಾ ಸುತ್ತಮುತ್ತ ಡಿಸ್ಪ್ಲೇಸ್ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ FSLಗೆ ಬೇಕಾದಂಥ ಮಣ್ಣಿನ ಮಾದರಿ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮೂಳೆಗಳ ಮಾದರಿಯನ್ನ ಯೂಸ್ ಮಾಡಿಕೊಂಡು ಅದನ್ನ ಪ್ರಿಸರ್ವ್ ಮಾಡುವಂತ ಪ್ರಕ್ರಿಯೆ ಬೆನ್ನಲ್ಲೇ ಈಗ ಮತ್ತೆ ಹಿಟ್ಯಾಚಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಶ್ವಾನ ದಳವು ಕೂಡ ಎಂಟ್ರಿ ಆಗಿದೆ. ರಮಾಕಾಂತ್, ಶ್ವಾನ ದಳವು ಕೂಡ ಘಟನಾ ಸ್ಥಳಕ್ಕೆ ಎಂಟ್ರಿ ಆಗಿದೆ. ಒಂದು ತಾರ್ಕಿಕ ಅಂತ್ಯ 6ನೇ ಸಮಾಧಿಗೆ ಸಂಬಂಧಪಟ್ಟ ಹಾಗೆ ಆ ತಾರ್ಕಿಕ ಅಂತ್ಯವನ್ನ ಪಡೆದುಕೊಳ್ಳುವಂತ ಘಟ್ಟ ಇದು. ಯಾವಾಗ ಶ್ವಾನದಳ ಎಂಟ್ರಿ ಆಗುತ್ತೋ ಸೊ ಆ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಜಾಗದಲ್ಲಿ ಇದೆಯಾ, ಮೂಳೆಗಳ ಮಾದರಿ, ಮೂಳೆಗಳ ಅವಶೇಷಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಏನಾದರೂ ಇದೆಯಾ ಅನ್ನುವಂಥದ್ದನ್ನ ಹುಡುಕೋಸ್ಕರ ಈಗ ಶ್ವಾನದಳ ಕೂಡ ಆ ಸ್ಪಾಟ್ಗೆ ಬಂದಿರುವಂತಹ ರಮಾಕಾಂತ್. ಒಟ್ಟಾರೆ ಧರ್ಮಸ್ಥಳದ 100 ಶವ ಹೂತಂಟ ಪ್ರಕರಣ ತೀವ್ರ ಸ್ವರೂಪವನ್ನ 6ನೇ ಸಮಾಧಿಯ ಮೂಲಕ ಪಡೆದುಕೊಂಡಿದೆ. ರಮಾಕಾಂತ್, ಥ್ಯಾಂಕ್ ಯು ಆದಿತ್ಯ. 8, 9, 10 ಗಮನಿಸಬಹುದು.